ಕಲ್ಕಿ ಯಾರು? ಕಲ್ಕಿ ಅವತಾರ ತಾಳುವುದು ಯಾವಾಗ? ಕಲಿಯುಗ ಅಂತ್ಯದ ಸಮಯ ಯಾವಾಗ? ಕಲ್ಕಿ ಕಲಿಯುಗವನ್ನು ಅಂತ್ಯಗೊಳಿಸಿ ಸತ್ಯಯುಗ ಸ್ಥಾಪನೆಗೆ ಮುಂದಾಗುತ್ತಾನ. ಕಲಿ ಎಂದರೆ ಕೆಟ್ಟವನು ಎಂದು ಹೇಳಲಾಗುತ್ತದೆ. ಇದು ನಿಜವೇ? ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗೆ ಉತ್ತರ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಿಂದೂ ಧಾರ್ಮಿಕತೆ ಹಾಗೂ ಅಲ್ಲಿನ ಪುರಾಣಗಳ ಹಿನ್ನೆಲೆಯನ್ನು ತಿಳಿದಿದ್ದರೆ ಅಲ್ಲಿ ಕಲ್ಕಿ ಪಾತ್ರ ಬರುತ್ತದೆ. ಕಲ್ಕಿ ಅವತಾರ ಭಗವಾನ್ ವಿಷ್ಣುವಿನ ಕೊನೆಯ ಅವತಾರವಾಗಿದೆ. ಕಲಿಯುಗದಲ್ಲಿ ಪಾಪ ಕರ್ಮಗಳು ಹೆಚ್ಚಾಗಿ ಅಧರ್ಮ ತಾಂಡವವಾಡುವಾಗ ವಿಷ್ಣು ಕಲ್ಕಿ ಅವತಾರ ಎತ್ತಿ ಕಲಿಯುಗವನ್ನು ಅಂತ್ಯ ಮಾಡುತ್ತಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಪ್ರಪಂಚದಾದ್ಯಂತ ಸತ್ಯ, ಶಾಂತಿ ಎಲ್ಲವೂ ಕೊನೆಗೊಂಡು ಅನೀತಿ ಹರಡಲು ಪ್ರಾರಂಭಿಸುತ್ತದೆ. ಆಗ ವಿಷ್ಣು ಎತ್ತಲಿರುವ 10ನೇ ಅವತಾರವೇ ಈ ಕಲ್ಕಿ ಅವತಾರ. ಧರ್ಮಗ್ರಂಥಗಳಲ್ಲಿ ವಿಷ್ಣುವಿನ 24 ಅವತಾರಗಳ ವರ್ಣನೆ ಇದೆ. ಅವುಗಳಲ್ಲಿ ಕಲ್ಕಿ ಅವತಾರವನ್ನು ಇನ್ನೂ ಎತ್ತಿಲ್ಲ. ಈ ಕಲ್ಕಿ ಅವತಾರದ ನಂತರ ಕಲಿಯುಗ ಅಂತ್ಯಗೊಳ್ಳುತ್ತದೆ. ಸನಾತನ ಧರ್ಮದ ನಂಬಿಕೆಯ ಪ್ರಕಾರ ಈ ಅವತಾರವು ಅಧರ್ಮದ ಅಂತ್ಯವಾಗಿ ಸತ್ಯಯುಗ ಆರಂಭವಾಗುವ ಸಮಯವಾಗಿದೆ. ಕಲಿಯುಗವು ಕ್ರಿಸ್ತಪೂರ್ವ 3102ರಿಂದ ಪ್ರಾರಂಭವಾಯಿತು. ಭಗವಾನ್ ಶ್ರೀಕೃಷ್ಣನು ಭೂಲೋಕವನ್ನು ತೊರೆದ ಕೂಡಲೇ ಕಲಿಯುಗದ ಮೊದಲ ಹಂತ ಪ್ರಾರಂಭವಾಯಿತು. ಪುರಾಣಗಳ ಪ್ರಕಾರ ಭೂಮಿಯ ಮೇಲಿನ ಕಲಿಯುಗದ ಸಮಯವು 4,32,000 ವರ್ಷಗಳು. ಭಗವಾನ್ ವಿಷ್ಣುವಿನ 10ನೇ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿಯ ಸಂಬಾಲ್ ಗ್ರಾಮದಲ್ಲಿ ಅವತಾರವೆತ್ತಲಿದ್ದಾರೆ. ಅಗ್ನಿ ಪುರಾಣದ 16ನೇ ಅಧ್ಯಾಯದಲ್ಲಿ ಕಲ್ಕಿ ಅವತಾರವನ್ನು ಬಿಲ್ಲು ಬಾಣಗಳನ್ನು ಹಿಡಿದಿರುವ ಕುದುರೆಯ ಸವಾರನಂತೆ ಚಿತ್ರಿಸಲಾಗಿದೆ. ಕಲ್ಕಿಯು ದೇವದತ್ತ ಎಂಬ ಬಿಳಿ ಕುದುರೆಯ ಮೇಲೆ ಕುಳಿತು ಪಾಪಿಗಳನ್ನು ನಾಶಪಡಿಸುತ್ತಾರೆ ಎಂದು ಬಿಂಬಿಸಲಾಗಿದೆ. ಈ ಕಲ್ಕಿ ಅವತಾರವು 64 ಕಲೆಗಳನ್ನು ತಿಳಿದಿರುತ್ತದೆ. ಕಲ್ಕಿಯ ಗುರುಗಳು ಚಿರಂಜೀವಿ ಪರಶುರಾಮರಾಗಿರುತ್ತಾರೆ. ಅವರ ಸೂಚನೆಯ ಮೇರೆಗೆ ಕಲ್ಕಿಯು ಶಿವನ ಕುರಿತು ತಪಸ್ಸು ಮಾಡಿ ದೈವಿಕ ಶಕ್ತಿಗಳನ್ನು ಪಡೆಯುವ ಮೂಲಕ ಕಲಿಯುಗವನ್ನು ಕೊನೆಗೊಳಿಸುತ್ತಾರೆ.